ಜೇನು ಲೋಕ. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಏನೇ ಡೈಲಿ ಬ್ಲಾಗ್ ಹಾಕಿದ್ರು ರೆಸಿಪೀಸ್ ಬ್ಲಾಗ್ ಹಾಕಿದ್ರು ಅಪ್ ಟು ಡೇಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈಸಿಯಾಗಿ ನನ್ನ ಚಾನಲ್ನ ಫೈಂಡ್ ಔಟ್ ಮಾಡ್ಬೋದು. ಇವತ್ತು ಬೆಳಗ್ಗೆ ಅಮ್ಮ ಇಡ್ಲಿ ಮಾಡಿದರು. ಸೊ ಇಡ್ಲಿ ಪಾಪು ಮತ್ತು ಸ್ಕೂಲಿಗೆ ತೊಗೊಂಡೋದು. ಅದಾದಮೇಲೆ ನಮ್ಮ ಅಣ್ಣ ಕೂಡ ತಿಂದ್ಬಿಟ್ಟು ಹೋಗಿದ್ದಾನೆ. ಎಲ್ಲ ಖಾಲಿ ಆಗಿದೆ. ಸೊ ಇನ್ನೇನು ಅಮ್ಮ ಕೆಲಸದಿಂದ ಬರ್ತಾರೆ. ಸೊ ಅದೇ ಪ್ಲೇಟಿಗೆ ನಾನು ಮತ್ತೆ ಇಡ್ಲಿನೇ ಇಡ್ತಾ ಇದ್ದೀನಿ. ನಿಮ್ಗೆ ಯಾವ್ಯಾವ ರೆಸಿಪೀಸ್ ಬೇಕು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಅದನ್ನು ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಆಲ್ರೆಡಿ ಮಾಡ್ತಾ ಇದ್ದೀನಿ, ಬಟ್ ನಿಮಗೆ ಯಾವ ಥರ ಡಿಫ್ರೆಂಟಾಗಿ ಏನಾದರೂ ಈ ಥರ ಟ್ರೈ ಮಾಡಿ ಅಂತ ಹೇಳೋದಿದ್ರೆ ಕಮೆಂಟ್ ಮಾಡಿ, ನಾನು ಅದನ್ನು ಟ್ರೈ ಮಾಡ್ತೀನಿ. ಓಕೆನಾ? ಇವತ್ತೇನು ನಿಮ್ಮಲ್ಲಿ ಏನು ಅಡುಗೆ ಮಾಡಿದ್ರಿ ಕೂಡ ಹೇಳಿ ನನಗೆ. ಸೊ ನೀವೇ ಹೇಗೆ ಇಡ್ಲಿ ಮಾಡ್ತೀರಾ? ಇಡ್ಲಿ ಅಂದರೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು. ಪಾಪ ಸ್ಕೂಲ್ಗೆ ಹೋದ್ಮೇಲೆ ನಾನು ಇನ್ನೊಂದು ರೌಂಡ್ ಮಲಗಿ ಇವಾಗ ಎದ್ದಿದ್ದೀನಿ. ಯಾಕಂದರೆ ವೆದರ್ ಕೂಡ ತುಂಬಾ ಚಳಿ ಇದೆ. ಸೊ ಹಾಗಾಗಿ ನಾನು ಅದೇ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಮತ್ತೇನು ತೊಳೆಯೋ ಅವಶ್ಯಕತೆ ಇಲ್ಲ. ಯೂಶ್ವಲಿ ಎಲ್ಲರೂ ಹೀಗೆ ಮಾಡ್ತಾರಲ್ವ, ನೀವು ಹಾಗೆ ತಾನೇ ಮಾಡ್ತೀರಾ? ಅಮ್ಮ ಕೆಳಗಡೆ ಗ್ಯಾಸ್ ಆಫ್ ಮಾಡಿ ಹೋಗಿದ್ದಾರೆ. ಸೊ ಯಾರೇ ಆದ್ರೂ ಅಷ್ಟೇ ಇಡ್ಲಿ ಮಾಡಬೇಕಾದ್ರೆ ನೀರು ಹಾಕಿದ ತಕ್ಷಣ ಪಾತ್ರೆ ಇಟ್ಟಾದ್ಮೇಲೆ ತಕ್ಷಣ ಪ್ಲೇಟ್ಗಳನ್ನ ಇಡಬೇಡಿ. ಒಂದು 5 ನಿಮಿಷ ಪ್ರೀ ಹೀಟ್ ಆಗಲಿ. ಸೊ ಪ್ರೀ ಹೀಟ್ ಆದಮೇಲೆ ಏನಾಗುತ್ತೆ, ನಿನಗೆ ಅವೇ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗುತ್ತೆ. ನೀವು ತಣ್ಣೀರಲ್ಲೇ ಇಟ್ಬಿಟ್ರೆ ಅದು ಪ್ಲೇಟಲ್ಲಿ ಒಂಥರ ಪ್ಲೇಟ್ಗೆಲ್ಲ ಇಟ್ಕೊಳ್ಳೋ ಥರ. ಕೆಲವೊಬ್ರು ಸ್ಟೀಲ್ ಎಲ್ಲ ಯೂಸ್ ಮಾಡ್ತಿರಲ್ವ, ಇದು ಆ್ಯಕ್ಚುಲಿ ಸ್ಟೀಲ್ ಅಲ್ಲ, ಇದು ಸಿಲ್ವರು. ಸ್ಟೀಲ್ ಯೂಸ್ ಮಾಡೋದಕ್ಕೆ ಗೊತ್ತಿರುತ್ತೆ, ಮತ್ತು ಅದಕ್ಕೆ ಕೆಳಗಡೆ ಓಲ್ಗಳಿರುತ್ತೆ. ಸೊ ನಾವು ಈ ಥರ ಪ್ರೀ ಹೀಟ್ ಮಾಡಿದ್ರೆ ಡೈರೆಕ್ಟಾಗಿ ಇಟ್ಬಿಟ್ರೆ ಅದು ಸೋರೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಯಾವತ್ತೇ ಆದ್ರೂ ಅಷ್ಟೇ ಇದನ್ನ ಸ್ವಲ್ಪ ಪ್ರೀ ಹೀಟ್ ಮಾಡ್ಕೊಂಡು ಅದಾದಮೇಲೆ ಇಡ್ಲಿ ಬೇಯೋದಕ್ಕೆ ಇಡಿ. ನೋಡಿ ಈಗ ಪ್ರೀ ಹೀಟ್ ಆಗಿದೆ. ನಾನೀಗ ಪ್ಲೇಟ್ಸ್ಗಳನ್ನ ಇಡ್ತಾ ಇದ್ದೀನಿ. 2 ಪ್ಲೇಟ್ ಸಾಕು, ಯಾಕಂದರೆ ಆಲ್ರೆಡಿ ಎಲ್ಲರದು ಬ್ರೇಕ್ಫಾಸ್ಟ್ ಮುಗಿದಿದೆ. ನಾನು ಮತ್ತು ಅಮ್ಮ ಮಾತ್ರ ಇಬ್ಬರೇ. ಸೊ 4 ಇಬ್ಬರಿಗೂ ಆಗುತ್ತೆ. ಅಮ್ಮ ಅದಕ್ಕೆ ಚಟ್ನಿ ಕೂಡ ಮಾಡಿದ್ದಾರೆ. ಚಟ್ನಿ ಮತ್ತು ಸಾಂಬಾರು. ಚಟ್ನಿ ಮತ್ತು ಸಾಂಬಾರು ಆಲ್ರೆಡಿ ರೆಡಿ ಇದೆ. ಜಸ್ಟ್ 10 ನಿಮಿಷ ಆದ್ಮೇಲೆ. ಸೊ ಇಡ್ಲಿ ಆಗಿದೆ, ನೀಟಾಗಿ ಬೆಂದಿದೆ. ಆಲ್ರೆಡಿ ಚೆಕ್ ಮಾಡಿದೆ. ಒಂದು ಟಿಪ್ ಇಲ್ಲ ಏನಂದರೆ, ಇಡ್ಲಿ ಆದ ತಕ್ಷಣ ಪ್ಲೇಟಿಂದ ಎತ್ತಿ ಡೈರೆಕ್ಟಾಗಿ ತೊಗೋಬೇಡಿ. ಒಂದು 2 ನಿಮಿಷ ಎತ್ತು ಔಟ್ಸೈಡ್ಲಿ. ಯಾಕಂದರೆ ನೀಟಾಗಿ ಪ್ಲೇಟಲ್ಲಿ ಏನೂ ಕಚ್ಕೊಳ್ಬೇಡಿ, ನೀಟಾಗಿ ಇಡ್ಲಿ ಬರುತ್ತೆ. ಇಲ್ಲಾಂದರೆ ನೀವು ಬಿಸಿಲು ಎತ್ತಕ್ಕೋದ್ರೆ ಏನಾಗುತ್ತೆ ಗೊತ್ತಾ? ನೋಡಿ, ಒಂದು ತೋರಿಸ್ತೀನಿ. ಈ ಥರ ಸ್ವಲ್ಪ ಸ್ವಲ್ಪ ಕಚ್ಕೊಡುತ್ತೆ. ಬಟ್ ನೀವು ಸ್ವಲ್ಪ ಒಂದೇ 1 ನಿಮಿಷ ಸಾಕು, ಜಾಸ್ತಿ ಹೊತ್ತು ಬೇಡ. ಅದನ್ನು ಆರಕ್ಕೆ ಬಿಟ್ಟು ಆಮೇಲೆ ಕಂಪ್ಲೀಟಾಗಿ ಎತ್ಕೊಂಡ್ರೆ ನೀಟಾಗಿ ಸ್ವಲ್ಪನೂ ಪ್ಲೇಟಿಗೆ ಅಂಟ್ಕೊಳ್ಳೋದಂಗೆ ನೀಟಾಗಿ ಇಡ್ಲಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನಂದು ಟಿಫನ್ ಎಲ್ಲ ಆಗೋಷ್ಟೊಳಗೆ ಪಾಪು ಕೂಡ ಎದ್ಲು. ಅವಳಿಗೆ ಫೀಡ್ ಮಾಡಿ ಅದಾದಮೇಲೆ ಅವಳ ಜೊತೆ 5 ನಿಮಿಷ ಆಟ ಆಡ್ತಾ ಇದ್ದೆ. ಅವಳಂತೂ ಕ್ಯಾಮ್ರಾ ನೋಡಿ ತುಂಬಾ ಎಕ್ಸೈಟೆಡ್ ಆಗಿದ್ಲು. ಸೊ ನೋಡಿ ಹೇಗೆ ಆಡ್ತಿದ್ದಾಳೆ, ಹೋಗಿ ಕಿತ್ತು ಬಿಸಾಕೋ ಥರ ಆಡ್ತಾಯಿದ್ದಾಳೆ. ಅದಾದ ನಂತರ ಹಾಗೆ ಆಟ ಆಡಬೇಕಾದ್ರೆ ಅಮ್ಮ ಕೂಡ ಬಂದರು.
ಅಮ್ಮ ಬಂದರು ಅಂತ ಹೇಳ್ಬಿಟ್ಟು ಅವ್ರಿಗೂ ಟಿಫನ್ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಪಾಪುನ ಅವ್ರ ಕೈಲಿ ಕೊಟ್ಟು ಅವ್ರಿಗೂ ಟಿಫನ್ ಹಾಕ್ತಾಯಿದ್ದೀನಿ. ಅವರು ಸ್ವಲ್ಪನೇ ಊಟ ತಿನ್ನೋದು, ಯಾಕಂದರೆ ಅವ್ರಿಗೆ ಹಲ್ಲು ಸಪೋರ್ಟ್ ಮಾಡೋಲ್ಲ. ಸ್ವಲ್ಪ ಸಾಫ್ಟಾಗಿರೋ ಅಂಥದ್ದು ನೀಟಾಗಾದರೆ ಊಟ ಮಾಡ್ತಾರೆ. ಅವರು ಬೆಳಗ್ಗೆ ಹೊತ್ತು ಏನು ತಿಂದೋಗಿರಲ್ಲ. ಆಲ್ಮೋಸ್ಟ್ ಒಂದು 6:30 6 ಗಂಟೆ ಹಂಗೆ 6 ಗಂಟೆ 6:30 ಆ ಟೈಮಲ್ಲೇ ಹೋಗ್ಬಿಟ್ಟಿರ್ತಾರೆ. ಅವರು ಮತ್ತೆ ಬಂದು ನನ್ನ ಜೊತೆನೇ ಊಟ ಮಾಡೋದು. ಸೊ ಅದಾದಮೇಲೆ ಅಲ್ಲಿ ಆಚೆ ಕಡೆ ಆಂಟಿ ಸಿಕ್ಕಿದ್ರು ಅಂತ ಹೇಳಿ ಮಾತಾಡ್ತಾ ನಿಂತಿರು. ಸೊ ಇವರು ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಒಳಗಡೆ ಬರಲ್ಲ ಅಂತ ಹೇಳಿಬಿಟ್ಟು ನಾನು ಅಲ್ಲೇ ತೊಗೊಂಡೋಗಿ ಕೊಟ್ಟೆ. ಇಲ್ಲೇ ಮಾತಾಡಿಕೊಂಡು ಇಲ್ಲೇ ತಿನ್ನು ನೀನು ಅಂತ ಹೇಳಿಬಿಟ್ಟು ಪಾಪುನ ಒಳಗಡೆ ಕರ್ಕೊಂಡು ಬಂದು ನಾನು ಸ್ವಲ್ಪ ರೆಡಿ ಆಗಬೇಕಿತ್ತು, ರೆಡಿ ಆಗ್ತಿದ್ದೆ. ಸೊ ಅದಾದಮೇಲೆ ಮಧು ಬಂದಿದ್ದು. ಮಧು ಜೊತೆ ಮಧ್ಯಾಹ್ನ ಹೊರಗಡೆ ಹೋಗಿದ್ದೆ. ಏನಿಲ್ಲ, ಜಸ್ಟ್ ಸ್ಮಾಲ್ ಶಾಪಿಂಗ್, ವಾಷಿಂಗ್ ಮಿಷಿನ್ ತರೋಣ ಅಂತ ಹೋಗಿದ್ವಿ. ವಾಷಿಂಗ್ ಮಿಷಿನ್ ಕಲೆಕ್ಷನ್ಗಳಂತೂ ತುಂಬಾ ಇತ್ತು. ಅದರಲ್ಲಂತೂ ನನಗೆ ಅಟ್ರಾಕ್ಷನ್ ಆಗಿದ್ದು ವಾಷಕಮ್ ಕಂಪ್ಲೀಟ್ ಡ್ರೈಯರು. ಸೊ ಇದೇನೇ ಅದು LG ವಾಷಿಂಗ್ ಮಿಷಿನ್ನು. ಇದು ಆಲ್ಮೋಸ್ಟ್ 52,000 ಸಮಥಿಂಗ್ ಏನೋ ಇದೆ. ಸೊ ಇದು ಬಂದು ಕಂಪ್ಲೀಟ್ ಡ್ರೈಯರ್, ಅಂದರೆ ಜಸ್ಟು ವಾಶ್ ಆದಮೇಲೆ ಕಂಪ್ಲೀಟ್ ನೀವು ಮಡಚಿ ಬೀರುವಲ್ಲಿ ಇಡುವಂಥದ್ದು. ಹಾಯ್ ಹಾಲ್, ಸಂಜೆ ಆಯಿತು. ಇವತ್ತು ನಾನೇ ಅಡುಗೆ ಮಾಡ್ತೀನಿ ಅಂತ ಅಮ್ಮನಿಗೆ ಹೇಳಿದೆ. ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ತುಂಬಾ ವೆರಿ ಇಂಪಾರ್ಟೆಂಟ್. ಜಸ್ಟ್ 10 ನಿಮಿಷದಲ್ಲಿ ಆಗುತ್ತೆ. ಯಾರು ಟ್ರೈ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಇದು ನೋಡಾದ್ಮೇಲೆ ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವೇ ಕಮೆಂಟಲ್ಲಿ ಹೇಳ್ತೀರಿ ಎಷ್ಟು ಚೆನ್ನಾಗಿತ್ತು ಅಂತ. ನಾನಿವತ್ತು ಇಲ್ಲಿ ರೆಡ್ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ರೆಡ್ ಚಿಲ್ಲಿ ಚಿಕನಿಗೆ ನಾನು 1/2 kg ಚಿಕನ್ ತೊಳ್ಕೊಂಡು ಇನ್ನು ಆಲ್ರೆಡಿ ನಾನು ತೊಳೆಯೋದಕ್ಕೆ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ನೀಟಾಗಿ ತೊಳೆದಿಟ್ಟಿದ್ದೀನಿ. ಅದಾದಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ, ಯಾವುದೇ ಅಂಗಡಿಯಿಂದ ತಂದಿಲ್ಲ, ಮನೆಯಲ್ಲೇ ಮಾಡ್ಕೊಂಡಿರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದಾದಮೇಲೆ ಇದು ಮೇನ್ ಇಂಗ್ರೀಡಿಯೆಂಟ್. ಇದೇನಪ್ಪ ಅಂತಂದರೆ ಖಾರದ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ 6 ತೊಗೊಂಡಿದ್ದೀನಿ. ಅರ್ಧ kgಗೆ 6 ಬ್ಯಾಡಿಗೆ ಮೆಣಸಿನ್ಕಾಯಿ, 2 ಖಾರದ ಮೆಣಸಿನ್ಕಾಯಿ. ಅದನ್ನು ಒಳಗಡೆ ಬೀಜಗಳನ್ನ ತೆಗೆದು ಡ್ರೈ ನುಣ್ಣಗೆ ರುಬ್ಕೋಬೇಕು. ಡ್ರೈ ಆಗಿರುವಂಥದ್ದನ್ನ ನೀರು ಹಾಕ್ತೀನಿ ಹಾಗೆ ರುಬ್ಕೋವಂಥದ್ದು, ಆಯಿತಾ. ಅದಾದಮೇಲೆ 1 ನಿಂಬೆಹಣ್ಣು ಬೇಕು ಲಾಸ್ಟಲ್ಲಿ. ಎಲ್ಲ ನೀಟಾಗಿ ಚಿಕನ್ ಎಲ್ಲ ಬೆಂದ ಮೇಲೆ ಜಸ್ಟ್ ಇದನ್ನು ಹಾಗೇನೆ ಜಸ್ಟ್ ಜ್ಯೂಸ್ ಮಾತ್ರ ಹಾಕುವಂಥದ್ದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಜೊತೆಗೆ ಇವತ್ತು ಅನ್ನ ಸಾಂಬಾರು ಮಾಡ್ತೀನಿ. ಅನ್ನ ಸಾಂಬಾರು ಅಂತಂದರೆ ಜಸ್ಟ್ ತಿಳಿಸಾರಿಗಂತೂ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತಿಳಿ ಸಾಂಬಾರು, ರಸಮ್ ಇರ್ಬೋದು. ಸೊ ನಮ್ಮ ಕಡೆ ಉಪ್ಸಾರು ಮಾಡ್ತೀವಿ ಮಂಡ್ಯ ಸೈಡಲ್ಲಿ. ಸೊ ಉಪ್ಸಾಂಬಾರಿಗೆ ಇರ್ಬೋದು. ಜಸ್ಟ್ ಸೈಡ್ಸ್ಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಕಬಾಬ್ನ ನೀವು ಮರ್ತೇ ಹೋಗ್ಬಿಡ್ತೀರ, ಆ ಥರ ಟೇಸ್ಟ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ. ಬನ್ನಿ ಮಾಡಿ ತೋರಿಸ್ತೀನಿ. ಎಷ್ಟು ಈಸಿ ಅಂತಂದರೆ ಬ್ಯಾಚುಲರ್ಸ್ ಅಂತೂ ಬೆಸ್ಟ್ ಡಿಶ್ ಅಂತ ಹೇಳ್ಬೋದು. ಒಂದ್ಸರಿ ನೀವೇ ಟ್ರೈ ಮಾಡಿ, ನಾನು ಹೇಳೋದೇ ಬೇಕಾಗಿಲ್ಲ. ಸೊ ಬಾಣಲಿ ಕಾಲಾದ ಮೇಲೆ ಜಸ್ಟ್ ಇದಕ್ಕೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಸೊ ಇಷ್ಟು ದಿನ ಕೂತು ತುಂಬಾ ಬೇಜಾರಾಗ್ತಿತ್ತು. ಬಾಣತನ ಅಂದರೆ ಗೊತ್ತಲ್ಲ, ಏನೂ ಕೆಲಸ ಮಾಡಿಸಲ್ಲ, ಬಾರಿ ತಿನ್ನು ಮಲಗು ವೆಯ್ಟ್ ಕೂಡ ತುಂಬಾ ಸಿಕ್ಕಾಪಟ್ಟೆ ಗೇನ್ ಆಗ್ತಿದ್ದೀನಿ. ಸೊ ಹಾಗಾಗಿ ಇವತ್ತು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಸೊ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಿದ್ದಿಲ್ಲ, ಹಾಗೆಯೇ ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಎಣ್ಣೆ ಚೆನ್ನಾಗಿ ಕಾದಿದೆ. ಕಾದ ತಕ್ಷಣ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಹೋಗೋವರೆಗೂ ಬಾಡಿಸ್ತೀವಿ. ಸೊ ಅದಾದಮೇಲೆ ನೀಟಾಗಿ ತೊಳೆದಿರೋಂಥ ಚಿಕನ್ನ ಹಾಕ್ಕೊಂಡು ಕಮ್ಮಿ ಇರಬೇಕು, ಜಾಸ್ತಿ ಹೈ ಫ್ಲೇಮ್ ಇಟ್ಕೊಳ್ಳಿ. ಕಮ್ಮಿ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ಲೋ ಫ್ಲೇಮಲ್ಲಿ ಇರುತ್ತೆ, ಅದೇ ಕಡೆ ಹೈ ಫ್ಲೇಮ್ ಮಾಡಬೇಡಿ. ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇದಾದಮೇಲೆ ಇದಕ್ಕೆ ಇವಾಗಲೇ ಉಪ್ಪು ಸೇರಿಸ್ಕೊಳ್ಳಿ. ಸೊ ಬೇಗ ಸ್ವಲ್ಪ ಉಪ್ಪು ಬೇಕಲ್ವಾ, ಹಾಗಾಗಿ
ಚಿಕನ್ ಫಸ್ಟ್ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತೊಂದ್ಸಲ ಮಿಕ್ಸ್ ಮಾಡಿ ನೀಟಾಗಿ ಇದನ್ನು ಬೇಯಲು ಬಿಟ್ಟೋಣ. ಚೆನ್ನಾಗಿ ಇದರಲ್ಲೇ ಬೇಯಬೇಕು ಮೇಯ್ನಾಗಿ. ಸೊ ಕಂಪ್ಲೀಟಾಗಿ ಇದರಲ್ಲೇ ಬೆಂದಾದಮೇಲೆ ಇದನ್ನು ಆ್ಯಡ್ ಮಾಡುವಂಥದ್ದು. ಸೊ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಇಲ್ಲಿ ಬೇಳೆ ಬೇಯಕ್ಕಿಟ್ಟಿದ್ದೀನಿ ತಿಳಿ ಸಾಂಬಾರಿಗೆ. ಸೊ ಈ ಚಿಕನ್ನ ಮಧ್ಯದಲ್ಲಿ ನೀವು ನೋಡ್ಕೊತಾ ಇರಬೇಕು, ಯಾಕಂದರೆ ಸೀದೋದೇ ಕಷ್ಟ ಆಗುತ್ತೆ. ಸೊ ಮಧ್ಯದಲ್ಲಿ ನೋಡಿಕೊಂಡು ಒಂದೊಂದು ರೌಂಡ್ ತಿರುಗಿಸ್ಕೊತಾ ಇರಬೇಕು ಅಷ್ಟೇ. ಇದೇನು ಅಂತ ನೋಡ್ತಾ ಇದ್ದೀರಿ, ಇದು ತಿಳಿ ಸಾಂಬಾರಿಗೆ ಒಗ್ಗರಣೆ ಹಾಕೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕಂತೂ ಒಂದೇ ಒಂದು ತೊಟ್ಟು ನೀರು ಕೂಡ ಆ್ಯಡ್ ಮಾಡೋ ಹೋಗಿಲ್ಲ ನಾವು, ಯಾಕಂದರೆ ಚಿಕನ್ಗೆ ನೀರು ಬಿಟ್ಕೊಳ್ಳೋದ್ರಿಂದ ನೀರು ಕೂಡ ಹಾಕೋಗಿಲ್ಲ. ಚಿಕನ್ ಬೆಂದಿದೆ, ಇದಕ್ಕೆ ಜಸ್ಟ್ ನಾನೀಗ ಮೆಣಸಿನ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನೋಡಿಕೊಂಡು ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕೊಳ್ಳಿ. ಈಗ ನೀವು ಐ ಫ್ಲೇಮ್ನ ಮಾಡ್ಕೊಳ್ಳಿ, ಯಾಕಂದರೆ ನೀರು ಬಿಟ್ಟಿರುತ್ತಲ್ಲ, ಚಿಕನ್ ಆಲ್ರೆಡಿ ಬೆಂದಿದೆ, ತುಂಬ ಬೆಂದರೆ ಚೆನ್ನಾಗಿರಲ್ಲ. ಸೊ ಐ ಫ್ಲೇಮ್ ಮಾಡಿಕೊಂಡು ಐ ಫ್ಲೇಮಲ್ಲೇ ಬೇಯಿಸಿ ಅದು ನೀರು ಡ್ರೈ ಆಗೋ ತನಕ. ಆಯ್ತು, ಇವರು ಚಿಕನ್ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಬೆಂದಿದೆ. ಯಾರ ಕಡೆ ಇದು ಮಾಡ್ತಾರೆ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಮಾಡ್ತೀವಿ. ಸೊ ಕಬ್ಬಿಣಿಯನ್ನು ಸ್ವಲ್ಪ ಕಾಯಕ್ಕೆ ಇಟ್ಬಿಟ್ಟು ಲಾಸ್ಟಲ್ಲಿ ಈ ಥರ ಹಾಕಿಬಿಟ್ಟು ಸ್ವಲ್ಪ ಹೆಚ್ಚಿರ್ತೀವಿ, ಅದು ರೂಢಿ ಆಗಿಬಿಟ್ಟಿದೆ. ಸೊ ಕಾದಿದೆ ಇದು. ಶಾಸ್ತ್ರ ಇದೆ. ಸೊ ಚಿಕನ್ ರೆಡಿ ಆಗಿದೆ, ಜಸ್ಟ್ ತಿನ್ನೋಕೆ ಹಾಕೋಬೇಕು. ನೋಡಿ, ಸ್ಟ್ರಕ್ಚರ್ ಅಂದರೆ ತುಂಬಾ ಚೆನ್ನಾಗಿದೆ, ಬಿಸಿ ಬಿಸಿ ಇದೆ. ಚಿಕನ್ ಆದಾದಮೇಲೆ ನಾನಲ್ಲೇ ಸೈಡ್ಗೆ ಒಗ್ಗರಣೆಯನ್ನು ಕೊಟ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಚಟಪಟ ಅಂತ ಸಿಡಿದಾದ್ಮೇಲೆ ಅದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಹಾಕಾದ್ಮೇಲೆ ಬೆಂದಿರೋ ಅಂತಹ ಬೇಳೆನ ಹಾಕಿ ಸ್ವಲ್ಪ ಅರಿಶಿನ ಪೌಡು ಮತ್ತು ಸ್ವಲ್ಪ ಮೆಣಸಿನ ಕುಟ್ಟಿ ಪುಡಿ ಮಾಡಿರುವಂತಹ ಮೆಣಸಿನ ಪುಡಿ ಹಾಕಿದ್ರೆ ತಿಳಿ ಸಾಂಬಾರು ರೆಡಿ ಆಗುತ್ತೆ. ಸೊ ಅಡುಗೆ ಎಲ್ಲ ಮುಗೀತು. ಅದಾದಮೇಲೆ ನಂದಿನಿ ಅಕ್ಕ ನವೀನಣ್ಣ ಪಾಪು ನೋಡೋಕೆ ಅಂತ ಬಂದರು. ಸೊ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಾದಮೇಲೆ ಅವರ ನನ್ನ ಫಸ್ಟ್ ಗೆಸ್ಟ್ ಯೂಟ್ಯೂಬ್ ಚಾನಲಲ್ಲಿ. ಇವರಿಬ್ಬರು ಹೇಗೆ ಅಂತಂದರೆ ನನಗೆ ಪಾಸ್ಟ್ 20 ಇಯರ್ಸಿಂದನೂ ಗೊತ್ತು. ನನಗೆ 7-8 ವರ್ಷದ ಹುಡುಗಿ ಇದ್ದಾಗಿಂದನೂ ಪರಿಚಯ. ಸೊ ನಾನು ನವೀನಣ್ಣ ಅಂತೂ ಫ್ರೀ ಟೈಮಲ್ಲಿ ಕೂತ್ಕೊಂಡ್ಬಿಟ್ರಂತೂ ನಮ್ಮ ಪಾಸ್ಟು ಫ್ಯೂಚರು ಪ್ರೆಸೆಂಟ್ ಎಲ್ಲನೂ ಪ್ರತಿಯೊಂದನ್ನು ಮಾತಾಡಾಗಿರ್ತೀವಿ, ಅಷ್ಟೊಂದು ಕ್ಲೋಸು. ಅದಾದ ನಂತರ ಆಲ್ರೆಡಿ 10:30 ಆಗಿತ್ತು, ಊಟ ಮಾಡಿ ಅಂತಂದೆ. ಇಲ್ಲ ನಾವು ಹೋಗಬೇಕು, ಮಕ್ಕಳನ್ನೆಲ್ಲ ಬೆಳಗ್ಗೆ ಸ್ಕೂಲಿಗೆ ಕಳಿಸ್ಬೇಕು ಅಂತ ಹೇಳಿ ಅವರು ಹೊರಟಾದ್ಮೇಲೆ ನಾನು ಊಟ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಮ್ಮ ಆಲ್ರೆಡಿ ತಟ್ಟೆಗೆ ಹಾಕಿಟ್ಟಿದ್ರು, ಜಸ್ಟ್ ಬಂದು ತಗೊಂಡೆ. ಚಿಕನ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಬ್ಯಾಚುಲರ್ಸ್ಗಂತೂ
ಬೆಸ್ಟ್ ಅಡುಗೆ ಅಂತಲೇ ಹೇಳ್ಬೋದು. ರಸಮ್ ಸಾಂಬಾರಿಗಿರ್ಬೋದು, ತಿಳಿ ಸಾಂಬಾರಿಗಿರ್ಬೋದು, ಇಲ್ಲ ನಮ್ಮ ಕಡೆ ಉಪ್ಸಾರು ಮಾಡ್ತೀವಲ್ಲ ಅದಕ್ಕಿರ್ಬೋದು. ಕಬಾಬ್ ಬದಲಿಗೆ ಇದನ್ನು ಮಾಡ್ಕೊಂಡು ತಿಂದರೆ ಜಸ್ಟ್ 5 ನಿಮಿಷದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಮಾಡ್ಕೊಂಡು ಟ್ರೈ ಮಾಡಿದರೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಾದಮೇಲೆ ನನ್ನ ಚಾನಲ್ನ ಯಾರು ಇನ್ನೂ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನನ್ನ ಡೈಲಿ ಬ್ಲಾಗ್ಸ್ ಇರ್ಬೋದು, ಇಲ್ಲ ಶಾರ್ಟ್ಸ್ ಇರ್ಬೋದು, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ನನ್ನ ಚಾನಲ್ನ ಫೈಂಡ್ ಔಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.